ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅವ್ಯವಹಾರ ವ್ಯವಸ್ಥೆಗೆ ಅವಕಾಶವಿಲ್ಲ, ಎಲ್ಲದಕ್ಕೂ ಕಡಿವಾಣ ಹಾಕಿ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕ ಸೇವೆಯನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕರೆ ಕೊಟ್ಟಿದ್ದಾರೆ. ಜೂನ್ 11ರಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿ ಸಭೆಯಲ್ಲಿ ವೈದ್ಯರು, ವೈದ್ಯಾಧಿಕಾರಿಗಳನ್ನ ಹಾಗೂ ಆರೋಗ್ಯ ಇಲಾಖಾ ಸಿಬ್ಬಂದಿಯವರನ್ನ ಉದ್ದೇಶಿಸಿ ಮಾತನಾಡಿದರು. ಆಸ್ಪತ್ರೆಯನ್ನ ಸಂಪೂರ್ಣ ಪರಿವೀಕ್ಷಿಸಿದ ನಂತರ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದ್ರು. ಗಂಭೀರ ಆರೋಪಗಳು ಸಾಬೀತಾದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಅವ್ಯವಸ್ಥೆ ಆರೋಪಗಳ ಕುರಿತು ಚರ್ಚೆ ಮಾಡಲಾಗಿದೆ. ರೋಗಿಗಳೊಂದಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು, ಸಾರ್ವಜನಿಕರ ರೋಗಿಗಳೊಂದಿಗೆ ಸೇವಾ ಮನೋಭಾವ, ಕರ್ತವ್ಯ ನಿಷ್ಠೆಯಿಂದ ನಡೆದುಕೊಳ್ಳಬೇಕು, ಸಾರ್ವಜನಿಕರ ರೋಗಿಗಳ ಸೇವೆಗೆ ಮೊದಲ ಆದ್ಯತೆ ಕೊಡಬೇಕು, ಆಡಳಿತ ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು, ಸಿಬ್ಬಂದಿಯವರು ಗಂಭೀರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯ ರಕ್ಷಾ ಸಮಿತಿಯೊಂದಿಗೆ ಸಮಾಲೋಚಿಸಿ ನಿರ್ಧರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿ ಚಿಕಿತ್ಸೆ ಅರಸಿ ಬಂದ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮಾನವೀಯತೆಯಿಂದ ಚಿಕಿತ್ಸೆ ಕೊಡಬೇಕು. ಅವ್ಯವಹಾರಗಳಿಗೆ, ನಿರ್ಲಕ್ಷ್ಯಕ್ಕೆ, ಧೋರಣೆಗೆ ಇಲ್ಲಿ ಅವಕಾಶವೇ ಇಲ್ಲ. ಇದನ್ನ ವೈದ್ಯರು ಹಾಗೂ ಸಿಬ್ಬಂದಿಯವರೆಲ್ಲರೂ ಕೂಡ ಮನಗಾಣಬೇಕು ಎಂದು ಶಾಸಕರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ಪ್ರಾಮಾಣಿಕ ವೈದ್ಯರಿಗೆ ಹಾಗೂ ಸಿಬ್ಬಂದಿಯವರಿಗೆ ಯಾರೇ ಕಿಡಿಗೇಡಿಗಳು ಕಿರುಕುಳ ಕೊಟ್ಟಿದ್ದಲ್ಲಿ ಸಹಿಸಲಾಗುವುದಿಲ್ಲ. ದುರ್ವರ್ತನೆ, ನಿಂದನೆ, ಹಲ್ಲೆ, ದುರ್ನಡತೆಯಿಂದ ವರ್ತಿಸಿದ್ದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವೈದ್ಯರು ಹಾಗೂ ಸಿಬ್ಬಂದಿಯವರ ನಿಷ್ಠೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಲ್ಲಿ ಅಥವಾ ಅನಗತ್ಯ ತಗಾದೆ, ತಕರಾರು, ದೈಹಿಕ, ಮಾನಸಿಕ ಕಿರುಕುಳ ಕೊಡುವವರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಸಹಿಸೋದಿಲ್ಲ. ಅಂಥವರ ವಿರುದ್ಧ ಕಾನೂನು ಕಠಿಣ ಶಿಕ್ಷೆ ಕೊಡಲಾಗುತ್ತೆ. ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಎಲ್ಲನೂ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿ ಇದು ಒಂದು ಎಜುಕೇಷನಲ್ ಹೆಲ್ತ್ ಹಬ್ ಮಾಡಬೇಕನ್ನೋದು ನಮಗೆ 3 ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿದ್ದಾವೆ. ಹುಡುಕೋಟದ ಅಪ್ಗ್ರೇಡ್ಗೆ ಅದು ಕೌನ್ಸಿಲಿಂಗ್ ಮಾಡಿದ್ದಾರೆ. ಯಾರು ಒಬ್ಬರು ಆರಿಸ್ಕೊಳ್ಳೋದಿಲ್ಲ, ಹುಡುಗಿನ ಯಾರು ಚಾಯ್ಸ್ ಮಾಡ್ಕೊಳ್ಳೋದಿಲ್ಲ. ಅಷ್ಟೊಂದು ಜನ ಲೇಡೀಸ್ ಆಗ್ತಾರೆ. ಮತ್ತೆ ಏನಾದರೂ ಬೇರೆ ತೊಂದರೆಗಳು ಪೇಷಂಟ್ ಅಟೆಂಡೆನ್ಸ್ ಆಗಿರ್ಬೋದು, ಮತ್ತೆ ಸ್ಟಾಫ್ ಕಡೆಯಿಂದ ಆಗಿರ್ಬೋದು, ಲೇಡೀಸ್ ಆಗಬಾರ್ದು. ಅಲ್ಲ, ಅವರು ಲೇಡಿ ಇರೋದ್ರಿಂದ ಅವರು ಸ್ವಲ್ಪ ಅಂಥವೆಲ್ಲ ಯಾವುದೇ ಕಾರಣಕ್ಕೆ ಆಗಬಾರ್ದು. ಇನ್ನು ಸಭೆಯಲ್ಲಿ ಸಮಿತಿ ಸದಸ್ಯರು ಆಸ್ಪತ್ರೆಯ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಮೂಲಭೂತ ಸೌಕರ್ಯಗಳ ಸುಧಾರಣೆ, ಔಷಧಿ ಲಭ್ಯತೆ ಹಾಗೂ ಸಿಬ್ಬಂದಿಯ ಕೊರತೆ ನಿವಾರಣೆಗೆ ಶಾಸಕರು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿ ಸದಸ್ಯರುಗಳು ಆದ ಶ್ರೀಮತಿ ಡಾಕ್ಟರ್ ಪುಷ್ಪಾ, ಎನ್ ಟಿ ಶ್ರೀನಿವಾಸ್, ಹೊನ್ನೂರಪ್ಪ, ಮೊರಬಾ, ಬಿ ವೀರಭದ್ರಪ್ಪ, ಡಿಎಚ್ ದುರ್ಗೇಶ್, ಪಸಲು ಪಾಪಯ್ಯ, ಎನ್ ದಿನೇಶ್, ಮಾದಳ್ಳಿ, ನಜೀರ್ ಸಾಬ್, ಗೋವಿಂದಗಿರಿ, ಡಿಬಿ ಚಿತ್ತಪ್ಪ, ಡಯಾಲಿಸಿಸ್ನ ಹೊರಗುತ್ತಿಗೆ ನೌಕರರ ಕಾರ್ಯಕ್ಷಮತೆ ಮನವರಿಕೆ ಮಾಡಿಕೊಂಡ ಶಾಸಕರು ಸಿಬ್ಬಂದಿಯವರು ಆದ ಗಂಗಮ್ಮ ಹಾಗೂ ಇನ್ನಿಬ್ಬರ ಸೇವೆಯನ್ನು ಪ್ರಶಂಸಿಸಿದ್ದಾರೆ. ಮತ್ತು ಡಯಾಲಿಸಿಸ್ ಸಿಬ್ಬಂದಿಯವರೊಂದಿಗೆ ಶಾಸಕರು 1 ಲಕ್ಷ ರೂಪಾಯಿಗಳನ್ನು ಪ್ರೋತ್ಸಾಹಧನ ನೀಡಿದರು. ಆ ಸಂದರ್ಭದಲ್ಲಿ ಮುಖಂಡರುಗಳು ಆದ ಕೊಗಳಿ ಮಂಜುನಾಥ್, ನರಸಿಂಹಗಿರಿ ಎಸ್ ವೆಂಕಟೇಶ್, ಹಿರೇಕುಂಬಳಗುಂಟೆ ಟಿ ಉಮೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ವೈದ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್, ಸ್ತ್ರೀ ರೋಗ ತಜ್ಞರು ಆದ ಡಾಕ್ಟರ್ ನಾಗರಾಜ್, ಸಲೀಂ ಭಾಷಾ ಸೇರಿ ವಿವಿಧ ತಜ್ಞ ವೈದ್ಯರು, ಆಸ್ಪತ್ರೆಯ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಯವರು, ಇತರೆ ಸಿಬ್ಬಂದಿಯವರು ಸಭೆಯಲ್ಲಿ ಹಾಜರಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.